ಪ್ರದೀಪ್, ಐ ಹ್ಯಾವ್ ಒನ್ ಕ್ವಶನ್ ಫಾರ್ ಯು. ನಿನ್ನ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಈ ಕಡೆ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ಯಾ, ಮತ್ತು ಫುಲ್ ಟೈಮ್ ವರ್ಕು ಕೂಡ ಮಾಡ್ತೀಯಾ? ಬ್ರೋ, ನನಗೆ ಟೈಮ್ ಅಂತೂ ಸಿಗಲ್ಲ ಬ್ರೋ. ಆ್ಯಂಡ್ ಈವನ್ ನಾನು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾಯಿದ್ದೀನಿ, ಆದರೂ ನನಗೆ ಟೈಮ್ ಸಿಗಲ್ಲ. ಮತ್ತು ಏನು ಗೊತ್ತಾ, ನನಗೆ ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇಲ್ಲ. ಈ ಸ್ಕ್ರಿಪ್ಟ್ ಬರೀಬೇಕು, ಈ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಯಾವುದೇ ಕೂಡ ಪರ್ಟಿಕ್ಯುಲರ್ ಟೈಮಿಂಗ್ ಇಲ್ಲ. ಓಕೆ ಬ್ರೋ, ನೆಕ್ಸ್ಟ್ ಕ್ವಶನ್. ನಿನ್ನ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿದೆ ಬ್ರೋ? ಅಂದರೆ ನಿಮ್ಮ ಆಫೀಸಲ್ಲಿ ಯಾವಾಗ ಲಾಗಿನ್ ಆಗ್ತೀಯಾ, ಯಾವಾಗ ಲಾಗೌಟ್ ಆಗ್ತೀಯಾ, ಮತ್ತು ಏನಾದರೂ ನಿಮ್ಮ ಆಫೀಸಲ್ಲಿ ವರ್ಕ್ ಪ್ರೆಷರ್ ಇದೆಯಾ, ಹೇಗೆ ಬ್ರೋ? ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದುಬಿಟ್ಟು 10 to 7. ಸೊ ನೀನು ಮಾರ್ನಿಂಗ್ 10ಗೆ ಲಾಗಿನ್ ಆದರೆ 7ಗೆ ಲಾಗೌಟ್ ಆಗ್ತೀಯಾ. 1 hour ಲಂಚ್ ಬ್ರೇಕ್ ಇರುತ್ತೆ. ಸೊ ಯೂಶ್ವಲಿ ನಾನು ಲಾಗೌಟ್ ಆಗೋದು 9 to 10. ಯಾಕಂದರೆ ನಾನು ಜೂನಿಯರ್ ಜೊತೆ ಕೋಆರ್ಡಿನೇಟ್ ಮಾಡಬೇಕು, ನಮ್ಮ ಸೀನಿಯರ್ ವರ್ಕ್ ಕೊಡ್ತಾ ಇರ್ತಾರೆ, ಎವ್ರಿಡೇ ಸಬ್ಮಿಷನ್ ಇರುತ್ತೆ. ಸೊ ಇದರಿಂದ ನಾನು ಆಲ್ಮೋಸ್ಟ್ ನನಗೆ ವರ್ಕ್ ತುಂಬ ಇರುತ್ತೆ. ಸೊ ಅದರಿಂದ ನಾನು 9 to 10 ಲಾಗೌಟ್ ಆಗ್ತೀನಿ. ಸೊ ಲಾಗೌಟ್ ಆದಮೇಲೆ ನನ್ನ ಒಂಥರ ಫುಲ್ ಟಯರ್ಡ್ ಆಗಿರುತ್ತೆ. ಅದರಿಂದ ನಾನು ಆ ಡೇನ ಫುಲ್ ಕ್ಲೋಸ್ ಮಾಡ್ತೀನಿ. ಬ್ರೋ, ಸೀರಿಯಸ್ಲಿ ಬ್ರೋ, ಮತ್ತು ಸ್ಕ್ರಿಪ್ಟ್ ಯಾವಾಗ ಬರೀತೀಯಾ, ವಿಡಿಯೋ ಯಾವಾಗ ಎಡಿಟ್ ಮಾಡ್ತೀಯಾ, ಅಪ್ಲೋಡ್ ಯಾವಾಗ ಮಾಡ್ತೀಯಾ ಬ್ರೋ? ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಬ್ರೋ? ನನಗೆ ಟೈಮ್ ಇರಲ್ಲ, ಹಂಗಂತ ನಾನು ಸುಮ್ಮನೆ ಕೂರಲ್ಲ. ನಾನು ಟೈಮ್ ಮಾಡ್ಕೊಳ್ತೀನಿ. ಅದು ಹೇಗೆ ಅಂತಂದರೆ, ನಮಗೆ ಲಂಚ್ ಟೈಮ್ ಇರುತ್ತಲ್ಲ 1 hour, ಆ ಲಂಚ್ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೊಳ್ತೀನಿ ನನ್ನ ವೀಡಿಯೋ ಎಡಿಟಿಂಗ್ಗೆ, ಸ್ಕ್ರಿಪ್ಟಿಂಗ್ ಬರೆಯೋಕ್ಕೆ ಅಂತ. ಅದು ಹೇಗೆ ಅಂತಂದರೆ, ಮಂಡೇ ಏನು ಮಾಡ್ತೀನಿ, ಲಂಚ್ ಟೈಮಲ್ಲಿ ಐಡಿಯಾಸ್ನ ನಾನು ಗ್ರ್ಯಾಬ್ ಮಾಡ್ತೀನಿ. ವಾಟ್ ಆಲ್ ಆರ್ ಐಡಿಯಾಸ್ ಐ ಹ್ಯಾವ್ ಟು ಬಿ ಟೇಕ್, ಯಾವ ಐಡಿಯಾ ವರ್ಕ್ ಆಗುತ್ತೆ ಅಂತ ನಾನು ಮಂಡೇ ವರ್ಕೌಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಏನು ಮಾಡ್ತೀನಿ, ಆ ಐಡಿಯಾಸಿಂದ ಯಾವ ಟಾಪಿಕ್ ಬೇಕು ಅಂತ ಒಂದು ಸೆಲೆಕ್ಟ್ ಮಾಡ್ತೀನಿ. ಆ ಟಾಪಿಕ್ ಮೇಲೆ ವರ್ಕ್ ಮಾಡ್ತೀನಿ, ಸ್ಕ್ರಿಪ್ಟ್ ಬರ್ಕೊತೀನಿ. ಸೊ ಅದೇ ರೀತಿ ನೆಕ್ಸ್ಟ್ ಡೇ ಸೇಮ್ ಟೈಮ್ ಲೈಕ್ ಲಂಚ್ ಟೈಮಲ್ಲಿ ಆ ಸ್ಕ್ರಿಪ್ಟ್ನ ವೀಡಿಯೋಸ್ ಮಾಡ್ತೀನಿ. ಸೊ ವೀಡಿಯೋಸ್ನ ಕ್ಲಿಕ್ ಮಾಡ್ಕೊಂಡು ಇಟ್ಕೊತೀನಿ. ಸೊ ಆ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಡೇ ಏನು ಮಾಡ್ತೀನಿ, ನನಗೆ ಒಂದೊಂದು ದಿನ ಏನಾಗುತ್ತೆ 9 to 10 ಲಾಗೌಟೇ ಇರಲ್ಲ, ಬೇಗನೆ ಲಾಗೌಟ್ ಆಗ್ತೀನಿ. ಲೈಕ್ 7-7:30ಗೆ ಲಾಗೌಟ್ ಆಗ್ತೀನಿ. ಅವಾಗ ಏನು ಮಾಡ್ತೀನಿ, ವೀಡಿಯೋ ಎಡಿಟಿಂಗ್ನ ನಾನು ಆಫ್ಟರ್ನೂನ್ ಮಾಡಲ್ಲ. ಆಫ್ಟರ್ನೂನ್ ಮಾಡೋದು ಏನಾಗುತ್ತೆ ಗೊತ್ತಾ, ಇಟ್ ವಿಲ್ ಟೇಕ್ ಟೈಮ್. ಸೊ ನಿಮಗೆ ಒಂದು 30 minutes 40 minutesಲ್ಲಿ ನಿಮ್ಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತೀನಿ, ನಾನು ಲೇಟ್ ನೈಟ್ ಕೂತ್ಕೊಂಡು ಆ ವೀಡಿಯೋ ಎಷ್ಟೊತ್ತಾದರೂ ಆಗಲಿ ಫಿನಿಷ್ ಮಾಡ್ತೀನಿ ಎಡಿಟಿಂಗ್ಗೆ. ಸೊ ಆ ವೀಡಿಯೋ ಎಡಿಟಿಂಗ್ ಫಿನಿಷ್ ಮಾಡಿ ನೆಕ್ಸ್ಟ್ ಡೇ ಏನು ಮಾಡ್ತೀನಿ, ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ನನಗೆ ಟೈಮ್ ಸೇವ್ ಆಗುತ್ತೆ, ಮತ್ತು ನನ್ನ ಯೂಟ್ಯೂಬ್ ವೀಡಿಯೋಸ್ ಕೂಡ ಮಾಡೋಕ್ಕೆ ನನಗೆ ಟೈಮ್ ಸಿಗುತ್ತೆ. ಇದರಿಂದ ಯಾವುದೇ ಕೂಡ ಸ್ಟ್ರೆಸ್ ಆಗಲ್ಲ, ಮತ್ತು ಯೂಟ್ಯೂಬ್ನ ವೀಡಿಯೋಸ್ ಅಪ್ಲೋಡ್ ಮಾಡದಿರ ಇರೋಕ್ಕೂ ಆಗಲ್ಲ. ಬ್ರೋ, ಹಾಗಾದರೆ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ ಬ್ರೋ? ನಾನೇನು ಅಂದ್ಕೊಂಡಿದ್ದೆ, ಜಸ್ಟ್ ಒಂದು ವೀಡಿಯೋ ಮಾಡ್ತಾರೆ, ಜಸ್ಟ್ ಸ್ವಲ್ಪ ಎಡಿಟಿಂಗ್ ಮಾಡಿ, ಸ್ವಲ್ಪ ಪ್ಯಾಚಪ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬ್ರೋ. ಆ್ಯಕ್ಚುಲಿ ಏನು ಗೊತ್ತಾ, ಸ್ಕ್ರಿಪ್ಟ್ ಬರೆಯೋಕ್ಕೆ, ವೀಡಿಯೋ ಶೂಟ್ ಮಾಡೋಕ್ಕೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಅಷ್ಟೊಂದಿನ ತಗೊಳ್ಳಲ್ಲ. ಬಟ್ ವೀಡಿಯೋ ಎಡಿಟಿಂಗ್ ಇದೆಯಲ್ಲ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಯಾಕಂತಂದರೆ ನಾವು ಇನಿಷಿಯಲ್ ಸ್ಟೇಜ್ ಇದ್ದೀನಿ. ಸೊ ಈಗ ಲರ್ನ್ ಮಾಡ್ತಾಯಿದ್ದೀನಿ, ಈಗ ಆ ಆ್ಯಪ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಟ್ ವಿಲ್ ಟೇಕ್ ಟೈಮ್ ಫಾರ್ ಮಿ. ಬ್ರೋ, ನೀನು ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಒಂದು ವೀಡಿಯೋ ಮಾಡ್ತೀಯ. ಆ ವೀಡಿಯೋ ಮಾಡಾದ್ಮೇಲೆ ಅದನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀಯ, ಓಕೆನಾ? ಸೊ ಅಪ್ಲೋಡ್ ಮಾಡಾದ್ಮೇಲೆ ನಿನಗೆ ಲೈಕ್ಸ್ ಕೂಡ ಕಡಿಮೆ ಇರುತ್ತೆ, ಮತ್ತು ವ್ಯೂಸ್ ಕಡಿಮೆ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಲ್ಲ ಜನಗಳು. ಅವಾಗ ಇದೆಲ್ಲ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದೆಲ್ಲ ವೇಸ್ಟ್ ಅಲ್ಲ ವಿಡಿಯೋ ಮೇಲೆ. See bro, that's my interest. I love to do the video. I want to explore my experience to the friends so that I'm enjoying. Yes, I want likes, subscribes. Then only I will understand, right? My content is reaching to people. Okay, interesting. Okay, so in journey, what is the hardest part for you, bro? Bro, the hardest part is not writing a script, not making a video, not editing also. But video ಮಾಡಬೇಕಂತ ಡಿಸೈಡ್ ಮಾಡ್ತೀವಲ್ಲ, that is difficult. It's not easy. Very inspiring, bro. Yeah. Bro, I have a last question, okay? So what is your secret? There is no secret. So ನನ್ನ ಫ್ರೆಂಡ್ಸ್ ಏನು ಕ್ವಶನ್ ಕೇಳ್ತಾರೋ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೊ ಗೈಸ್, ಸೊ ನಾನು ಈ ಟಾಪಿಕ್ನ ಯಾಕೆ ತಗೊಂಡೆ ಅಂತಂದರೆ, ಒನ್ ಆಫ್ ಮೈ ಕೊಲೀಗ್ ಈಸ್ ಆಸ್ಕಿಂಗ್ ಹೌ ಯು ವಿಲ್ ಮ್ಯಾನೇಜ್ ಯುವರ್ ಟೈಮ್ ಟು ಮೇಕಿಂಗ್ ಎ ಯೂಟ್ಯೂಬ್ ವಿಡಿಯೋ ಅಲಾಂಗ್ ವಿತ್ ಯುವರ್ ಫುಲ್ ಟೈಮ್ ಜಾಬ್. ಸೊ ಗೈಸ್, ಆ ಟಾಪಿಕ್ ಮೇಲೆ ನಾನು ಈ ವಿಡಿಯೋ ಮಾಡಿದೆ. ಸೊ ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.